ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ಎಲ್ರು? ಆಕಾಶದ ನೀಲಿಯಲ್ಲೇ ಚಂದ್ರ ತಾರೆ ತೊಟ್ಟಿಲಲ್ಲೇ ಬೆಳಕ ನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಈ ಸಾಲುಗಳನ್ನ ಜಿ ಎಸ್ ಶಿವರುದ್ರಪ್ಪ ಸರ್ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಲ್ವಾ? ಈ ಸಾಲುಗಳನ್ನ ಕೇಳಿದ ತಕ್ಷಣ ಗೊತ್ತಾಗ್ತಿದೆ ಅಲ್ವಾ ನಾನು ಏನ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಹ್ಯಾಪಿ ವುಮೆನ್ಸ್ ಡೇ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಮಾರ್ಚ್ 8ನೇ ತಾರೀಕು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತೀವಿ. ಆ ದಿನ ಸಾಧನೆ ಮಾಡಿದಂತ ಮಹಿಳೆಯರನ್ನ ಗುರುತಿಸಿ ಅವರಿಗೆ ಗೌರವ ಸೂಚಿಸೋದು. ಮತ್ತೆ ಈಗ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರು ಮುಂಚೂಣಿಯಲ್ಲಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಮಹಿಳೆಯರು ಇಲ್ಲ ಅನ್ನೋ ರೀತಿನೇ ಇಲ್ಲ. ಆಟೋ ಓಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸದಲ್ಲೂ ಮಹಿಳೆ ಮುಂದೆ ಇದ್ದಾರೆ. ಹೆಣ್ಮಕ್ಳಿಗೆ ಮಾತ್ರನೇ ಸಾಧ್ಯ ಈ ಮನೆಯಿಂದ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಿ ಅಲ್ಲಿ ಇರೋರ ಜೊತೆ ಎಲ್ಲ ಹೊಂದ್ಕೊಂಡು ಬಾಳ್ಲಿಕ್ಕೆ ತುಂಬಾ ಪೇಷನ್ಸ್ ಇರ್ಬೇಕು. ಆ ಪೇಷನ್ಸ್ ಹೆಣ್ಮಕ್ಳಿಗೆ ಮಹಿಳೆಯರಲ್ಲಿ ಇದೆ ಅಂತ ನಾನ್ ಭಾವಿಸ್ತೇನೆ. ಮಹಿಳೆಯ ಪಾತ್ರ ತುಂಬಾ ದೊಡ್ಡದು. ಒಂದು ಮಗಳಾಗಿ, ಒಂದು ಅಕ್ಕ ತಂಗಿಯಾಗಿ, ಒಂದು ಮನೆಯ ಸೊಸೆಯಾಗಿ, ಒಂದು ಧರ್ಮ ಪತ್ನಿಯಾಗಿ, ನಂತರ ತಾಯಿಯಾಗಿ ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಪಾತ್ರನ ನಮ್ಮ ಪಾತ್ರವನ್ನ ನಾವು ವಹಿಸ್ತೇವೆ. ಮಹಿಳೆ ಇಲ್ಲದೆ ನಮ್ಮ ಸಮಾಜ ಪೂರ್ಣ ಆಗೋದಿಲ್ಲ. ಮಹಿಳೆನ ಪ್ರಕೃತಿಗೆ ಹೋಲಿಸ್ತಾರೆ. ಹೆಣ್ಮಕ್ಳು ಇಲ್ಲದ ಸಮಾಜ, ಮನೆ ಅಪೂರ್ಣ ಅನ್ಸ್ಕೊಳ್ಳುತ್ತೆ. ಯಾರ್ದಾರು ಮನೆ ಒಳಗಡೆ ಹೋಗಕ್ ಮುಂಚೆನೆ ನಮ್ಗೆ ಈ ಮನೇಲಿ ಹೆಣ್ಮಕ್ಳು ಇದಾಳೋ ಇಲ್ವೋ ಅನ್ನೋದು ಗೊತ್ತಾಗ್ಬಿಡತ್ತೆ. ಯಾಕಂದ್ರೆ ಹೆಣ್ಮಕ್ಳಿದ್ರೆ ನೀರ್ ಹಾಕಿ ರಂಗೋಲಿ ಹಾಕಿರ್ತಾರೆ, ಒಂದು ಹೂ ಇಟ್ಟಿರ್ತಾರೆ, ಮತ್ತೆ ಮನೆ ಎಷ್ಟು ನೀಟಾಗಿರತ್ತೆ. ಮಹಿಳೆಯರು ಒಂದು ದೊಡ್ಡ ಶಕ್ತಿ. ಅವರಿಗೆ ಆತ್ಮವಿಶ್ವಾಸ ತುಂಬ್ತಾ ಅವ್ರ ಜೊತೆಯಾಗಿ ಬೆಂಬಲವಾಗಿ ನಿಂತ್ರೆ ಸಾಕು, ಏನ್ ಬೇಕಾದ್ರೂ ಸಾಧಿಸ್ತಾರೆ. ಅಷ್ಟು ಶಕ್ತಿ ಮಹಿಳೆಗೆ ಇದೆ. ಈ ಆಚರಣೆಗಳೆಲ್ಲ ಈಗ ಮಾಡ್ಕೊಂಡ್ ಬಂದದ್ದು ಬ್ರಿಟಿಷರ ನಂತರದ ಕಾಲದ್ದು. ಅದಕ್ಕೂ ಮುಂಚೆ ಎಲ್ಲ ನಮ್ಮ ಅಜ್ಜಿ ತಾತ ಅವ್ರುಗಳೆಲ್ಲ ಇದ್ದಾಗ ಎಷ್ಟು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತಾ ಇದ್ರು. ಅಲ್ಲಿ ಎಲ್ಲೂ ಈ ತರ ಆಚರಣೆಗಳು ಇರ್ತಿರ್ಲಿಲ್ಲ. ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ರು ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ನಾವು ಹೆಣ್ಮಕ್ಳಿಗೆ ತುಂಬಾನೇ ಮರ್ಯಾದೆ ಕೊಡ್ತೇವೆ. ನಾವು ದೇವರು ಅಂತ ಪೂಜಿಸುವ ಶಿವ ಅರ್ಧನಾರೀಶ್ವರ ತತ್ವನ ಪಾಲಿಸ್ತಾರೆ. ಅಂದ್ರೆ ಹೆಣ್ಣಿಗೂ ಅಷ್ಟೇ ಸ್ಥಾನವನ್ನು ಕೊಟ್ಟಿದ್ದಾರೆ. ಮತ್ತು ಶಕ್ತಿ ಒಂದಾಗಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ. ಅರ್ಧನಾರೀಶ್ವರ. ಇನ್ನು ಬಸವಣ್ಣವರು ಆ ಕಾಲದಲ್ಲೇ ಹೇಳಿದ್ರು, ಸತಿ ಪತಿಯೊಂದಾದ ಭಕ್ತಿ ಮೆಚ್ಚುವುದು ಶಿವಂಗೆ ಅಂತ. ಅಂದ್ರೆ ಸತಿಪತಿ ಒಟ್ಟಿಗೆ ಕೂತು ಪೂಜೆ ಮಾಡಿದ್ರೆ ಆ ಪೂಜೆ ಶಿವಂಗೆ ಮೆಚ್ಚುತ್ತೆ ಅಂತ. ಮನುಸ್ಮೃತಿಯಲ್ಲಿ ಒಂದು ಕಡೆ ಹೇಳ್ತಾರೆ, ಯತ್ಯನಾರಂತೂ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ. ಅಂದ್ರೆ ಎಲ್ಲಿ ಸ್ತ್ರೀಗೆ ಗೌರವಿಸಲಾಗುವುದು ಅಲ್ಲಿ ಎಲ್ಲಾ ದೇವತೆಗಳು ನೆಲೆಸ್ತಾರೆ ಅಂತ. ಹೆಣ್ಣಿಗೆ ಎಲ್ಲಿ ಗೌರವ ಸಿಗೋದಿಲ್ವೋ ಆ ಜಾಗದಲ್ಲಿ ಯಾವುದೋ ಒಳ್ಳೆ ಕೆಲಸಗಳು ಆಗೋಲ್ಲ, ಆ ಮನೆಗೆ ಅಥವಾ ಆ ದೇಶಕ್ಕೆ ಏಳಿಗೆ ಆಗಲ್ಲ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಅವ್ರನ್ನ ಅಪರೂಪದ ವೀರ ಸನ್ಯಾಸಿ ಅಂತಾನೆ ಕೆಲವರು ಕರೀತಾರೆ. ಅವ್ರು ಒಂದ್ ಕಡೆ ಹೇಳ್ತಾರೆ, ಒಂದು ದೇಶದ ಪ್ರಗತಿಯ ಸಂಕೇತ ಅಂದ್ರೆ ಅದು ಆ ದೇಶದ ಹೆಣ್ಣು ಮಕ್ಕಳನ್ನ ಹೇಗೆ ನೋಡ್ಕೊಳ್ತಾರೆ ಅನ್ನೋದ್ರಲ್ಲಿ ಇರುತ್ತೆ ಅಂತ. ಆ ವಿಷಯದಲ್ಲಿ ನಮ್ಮ ಭಾರತ ತುಂಬಾ ಮುಂದೆ ಇದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ನಾವು. ಹಾಗಂತ ಮಹಿಳೆಯರು ಮಾತ್ರ, ಪುರುಷರಿಲ್ಲ ಅಂತ ಅಲ್ಲ, ಇಬ್ರು ಈಕ್ವಲ್ ಅಂತ. ಮಹಿಳೆ ಅಂದ್ರೆ ಮಾತೃಶಕ್ತಿ, ಪುರುಷ ಅಂದ್ರೆ ಸಂಕಲ್ಪ ಶಕ್ತಿ. ಅಂದ್ರೆ ಮಹಿಳೆಗೆ ಮಾತೃತ್ವ ಇರುತ್ತೆ. ಮನೆಯಲ್ಲಿ ಇರೋರ್ನ ಅತ್ತೆ ಮಾವ ಮಕ್ಕಳು ಗಂಡ ಎಲ್ಲರನ್ನು ಮನೆಯಲ್ಲೆಲ್ಲ ಮಾತೃತ್ವ ಅಂದ್ರೆ ಸಾಫ್ಟ್ ನೇಚರು, ಎಲ್ರು ಚೆನ್ನಾಗಿ ನೋಡ್ಕೊಳ್ಳೋ ಗುಣ ಅಂತ ಬರುತ್ತೆ ಅಲ್ವಾ. ಆ ತರ ಗುಣ ಹೆಣ್ಮಕ್ಳಿಗಿರುತ್ತೆ. ಸಂಕಲ್ಪ ಶಕ್ತಿ ಗಂಡು ಮಕ್ಳಿಗೆ ಇರುತ್ತೆ. ಗಂಡು ಮಕ್ಳು ಯಾಕೆ ಸಂಕಲ್ಪ ಶಕ್ತಿ ಅಂದ್ರೆ, ಸಂಕಲ್ಪ ಅಂದ್ರೆ ನಾವು ಇವಾಗ ಪೂಜೆ ಮಾಡಿಸುವಾಗ ಪುರೋಹಿತರು ಒಂದು ದೇವಸ್ಥಾನದಲ್ಲಿ ಅಥವಾ ಏನಾದ್ರೂ ಒಂದು ನಾವು ಸ್ಪೆಷಲ್ ಪೂಜೆ ಅಂತ ಮಾಡಿದ್ರೆ ಮೊದ್ಲು ನಮ್ ಕೈಯಲ್ಲಿ ಸ್ವಲ್ಪ ಹೂವು ಅಕ್ಷತೆ ಕೊಟ್ಟು ಸಂಕಲ್ಪ ಮಾಡಿಸ್ತಾರೆ. ಅಂದ್ರೆ ನಾವ್ ಏನ್ ಅನ್ಕೊಂಡ್ ಮಾಡ್ತಾ ಇದೀವಿ ಆ ಕೆಲ್ಸ ಸುಸೂತ್ರವಾಗಿ ಆಗ್ಲಿ ಅಂತ. ಹಾಗಾಗಿ ಗಂಡು ಮಕ್ಳಿಗೆ ಜವಾಬ್ದಾರಿ ಜಾಸ್ತಿ ಇರತ್ತೆ. ಮನೆ, ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಹೀಗೆ ಜವಾಬ್ದಾರಿ ಇರತ್ತೆ ಅಲ್ವಾ. ಸೊ ಅದಕ್ಕೆ ಗಂಡ್ಮಕ್ಳು ಸಂಕಲ್ಪ ಶಕ್ತಿ. ಅವರು ಸಂಕಲ್ಪ ಮಾಡ್ಕೋತಾರೆ, ನಾವಿಷ್ಟೋ ಜನನ ನನ್ನ ಜವಾಬ್ದಾರಿ ಇದು,
ಇಷ್ಟು ಜನರನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಗಂಡು ಮಕ್ಕಳು ಸಂಕಲ್ಪ ಮಾಡ್ಕೋತಾರೆ. ಅದಕ್ಕೆ ಅವರು ಗಂಡು ಮಕ್ಕಳು ಸಂಕಲ್ಪ ಶಕ್ತಿ, ಹೆಣ್ಮಕ್ಳು ಮಾತೃಶಕ್ತಿ. ಹೆಣ್ಣು ಗಂಡು ಇಬ್ರು ಬೇಕೇ ಬೇಕು ಅಲ್ವಾ. ಮೀನ್ಸ್ ಅಂದ್ರೆ ಅವ್ರವರ ಜವಾಬ್ದಾರಿ ಅವ್ರವ್ರು ನೋಡ್ಕೋಬೇಕು ಅಲ್ವಾ. ಮತ್ತೆ ಮಹಿಳೆಯ ಕಾರ್ಯಗಳನ್ನ 3 ಭಾಗವಾಗಿ ಮಾಡ್ಬೋದು. ಅವಳ ಜೀವನವನ್ನ ಅಂದ್ರೆ ಒಂದು ಕರ್ತೃತ್ವ, ಮಾತೃತ್ವ ಮತ್ತೆ ನೇತೃತ್ವ. ಕರ್ತೃತ್ವ ಅಂದ್ರೆ ಕರ್ತೃ ಅಂದ್ರೆ ಮನೆ ಕೆಲಸಗಳು ಅಂತ ಬರುತ್ತೆ, ಕೆಲಸ ಕ್ರಿಯೆ. ಅದಕ್ಕೆ ಸೊ ಎಲ್ಲಾ ಕೆಲಸಗಳನ್ನು ತಾಯಿ ಆದವಳು, ಒಂದು ಹೆಣ್ಣಾದವಳು ತಾನು ನಿಭಾಯಿಸಿ ಆ ಮನೆಯನ್ನ ಸಂಭಾಳಿಸ್ಕೊಳ್ತಾಳೆ. ಅದಕ್ಕೆ ಅಲ್ಲಿ ಕರ್ತೃ. ಇನ್ನು ಮಾತೃತ್ವ ಅಂದ್ರೆ ಮನೆಯಲ್ಲಿ ಹೆಣ್ಮಕ್ಳು ಎಲ್ಲಾರ್ದು ಊಟ ಬಡಿಸಿ ಎಲ್ಲ ಆದ್ಮೇಲೆ ತಾವು ಕೂರ್ತಾರೆ. ಯಾಕಂದ್ರೆ ಎಲ್ಲಾರ್ದು ಆಗ್ಲಿ ಮಿಕ್ಕಿದ್ದು ನೋಡೋಣ ಅಂತ ಮಾಡ್ಕೊಂಡಿದ್ರು ಫಸ್ಟ್ ಎಲ್ಲಾರ್ದು ಆಗ್ಲಿ ಅನ್ನೋ ಭಾವನೆಯಿಂದ. ಅದಕ್ಕೆ ಹೆಣ್ಣನ್ನ ಮಾತೃತ್ವ ಅಂತ ಕರೆಯೋದು. ಮಾತೃತ್ವದ ಗುಣ ಹೆಚ್ಚಾಗಿದೆ ಅಂತ. ಇನ್ನ ನೇತೃತ್ವದ ಗುಣ. ನೇತೃತ್ವ ಅಂದ್ರೆ ಒಂದು ಹೆಣ್ಣಿಗೆ ನಾವು ಮನೆಯ ಜವಾಬ್ದಾರಿ, ಏನಾದ್ರೂ ಒಂದು ಕೆಲಸ ಕಾರ್ಯ ಅದನ್ನೆಲ್ಲ ಕೊಟ್ರೆ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ. ಅಂದ್ರೆ ಒಂದು ಫಂಕ್ಷನ್ಗಳಲ್ಲಿ ಏನಾದ್ರೂ ಒಂದ್ ಕೆಲ್ಸಗಳನ್ನ ಅವ್ರು ಕೊಟ್ರೆ ಅವ್ರು ಖಂಡಿತ ನೀಟಾಗಿ ಮಾಡ್ತಾರೆ. ನೇತೃತ್ವದ ಗುಣ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ನಮ್ಮ ಇಂದಿರಾಣಿ ಚೆನ್ನಮ್ಮ ಇದ್ರು. ಅವರು ರಾಣಿಯಾಗಿ ಅವರ ಕರ್ತವ್ಯನ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು. ಒನಕೆ ಓಬವ್ವಂಗೆ ಆಗ ಅಷ್ಟು ಜನನ ಹೊಡೆದು ಹೈದರಾಲಿ ಸೈನ್ಯನ ಹೊಡೆದು ಹಾಕಿದಾಗ ಚಿಕ್ಕ ಹುಡುಗಿ ಅನ್ಸುತ್ತೆ, ತುಂಬಾ ದೊಡ್ಡವರಲ್ಲ ಅವರು ಆವಾಗ. ಆಗ ತಾನೇ ಮದ್ವೆ ಆಗಿತ್ತೇನೋ, ಒಂದು 20 ವರ್ಷದ ಒಳಗೆ ಇರ್ಬೋದು. ಅವಾಗೆಲ್ಲ ಇನ್ನೂ ಬೇಗ ಮದ್ವೆ ಆಗ್ತಿತ್ತು ಅಲ್ವಾ. ಅಂದ್ರೆ ಒಂದು ಹೆಣ್ಣಿಗೆ ತನ್ನ ದೇಶ, ಭಾಷೆ, ಗಂಡ, ಮನೆ, ಮಕ್ಕಳು ಅಂತ ಬಂದ್ರೆ ನಿಲ್ತಾಳೆ ಅನ್ನೋದಕ್ಕೆ ಅಲ್ಲಿ ನೇತೃತ್ವ ತಗೊಂಡ್ರು. ಆ ಗುಣ ಹೆಣ್ಣಲ್ಲಿ ಹುಟ್ಟಿದಾಗಿಂದನೇ ಇರತ್ತೆ ಅಂತ ಹೇಳಕ್ಕೆ ಬಂದೆ. ಇನ್ನು ನಮ್ಮ ದೇಶದ ಪ್ರಧಾನಿಯಾಗಿ ಮೆರೆದವರು ಇಂದಿರಾ ಗಾಂಧಿ ಅವರು ಒಂದು ದೇಶದ ಚುಕ್ಕಾಣಿಯನ್ನೇ ಹಿಡಿದು ನಡ್ಸ್ಕೊಂಡು ಹೋದಂತವ್ರು. ಹೆಣ್ಣಿಗೆ ಎಲ್ಲಾ ಶಕ್ತಿನೂ ಇದೆ, ಎಲ್ಲಾ ಕೆಲ್ಸನೂ ಮಾಡಕ್ಕೆ ಆಗತ್ತೆ ಹೆಣ್ಣಿಗೆ. ಹೆಣ್ಣು ಕಲಿತಾರೆ ಮನೆಯೊಂದು ಕಲಿತಂತೆ ಅಂತ ಹೇಳ್ತಾರೆ. ಅಂದ್ರೆ ಹೆಣ್ಮಕ್ಳು ಒಬ್ಳು ವಿದ್ಯಾವಂತೆ ಆದ್ರೆ ಆ ಮನೆಯಲ್ಲಿ ಎಲ್ಲರನ್ನೂ ವಿದ್ಯಾವಂತೆ ಮಾಡ್ತಾಳೆ ಅಂತ ಅರ್ಥ. ತಾಯಿಯ ಪಾತ್ರ ದೊಡ್ಡದೇ ಇದೆ. ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳನ್ನ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗೋದು, ಜವಾಬ್ದಾರಿಗಳು ಜಾಸ್ತಿ. ನಾವು ಸಮಾನತೆ ಅಂತ ಕೇಳ್ತೀವಿ ಅಲ್ವಾ, ನಮ್ಗೆ ಸಮಾನತೆ ಖಂಡಿತ ಇದೆ. ಒಂದು ಮಾತು ಹೇಳ್ತಾನೆ, ಎಲ್ಲಾ ಮನೆಗಳಲ್ಲೂ ಹೆಣ್ಮಕ್ಳಿಗೆ ಗೌರವ ಖಂಡಿತ ಸಿಕ್ಕತ್ತೆ. ಆಗತ್ತೆ ಸಣ್ಣ ಪುಟ್ಟದು, ಇಲ್ಲ ಅಂತ ಖಂಡಿತ ಹೇಳಲ್ಲ ನಾನು. ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆ ಗೌರವ ಪ್ರೀತಿಯನ್ನ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಒಂದು ದಿನದ ಆಚರಣೆ ಯಾಕೆ ಬೇಕು? ಯಾವ ಆಚರಣೆಯೂ ಹೆಣ್ಣಿಲ್ಲದೆ ಪೂರ್ಣ ಆಗೋದಿಲ್ಲ ಅಂತ ನನ್ನ ಭಾವನೆ. ಅಂದ್ರೆ ಏನೇ ಫಂಕ್ಷನ್ ಮಾಡ್ಲಿ, ಏನೇ ಕಾರ್ಯಗಳು ಮಾಡ್ಲಿ, ಒಂದು ಸಣ್ಣದ್ರಿಂದ ದೊಡ್ಡದ್ರ ತನಕ ಹೆಣ್ಮಕ್ಳು ಇಲ್ಲದೆ ಆ ಕಾರ್ಯ ಮಾಡೋದೇ ಇಲ್ಲ ಅಲ್ವಾ. ಅಂದ್ರೆ ಒಂದು ದಿನದ ಮಹಿಳಾ ಆಚರಣೆ ನಮಗೆ ಬೇಡ, ಎಲ್ಲಾ ಆಚರಣೆಯಲ್ಲೂ ನಾವು ಇರ್ತೇವೆ ಅಂತ. ಆ ಸ್ಥಾನನ ನಮಗೆ ನಮ್ಮ ದೇಶ ಕೊಟ್ಟಿದೆ. ಹೆಣ್ಣಿಲ್ಲದೆ ಯಾವ ಆಚರಣೆಯೂ ಪೂರ್ಣ ಆಗೋದಿಲ್ಲ ಅನ್ನೋ ಸ್ಥಾನವನ್ನ ನಮ್ಮ ದೇಶ ನಮಗೆ ಕೊಟ್ಟಿದೆ, ನಮ್ಮ ಜನ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.